ಅಪ್ರಾಪ್ತ ಬಾಲಕಿಯೊಬ್ಬಳ ಅಪಹರಣ ಪ್ರಕರಣದಲ್ಲಿ ತುಮಕೂರಿನ ಮಹಿಳಾ ಠಾಣೆ ಪೊಲೀಸರು ಶಾಮೀಲಾಗಿರೋ ಆರೋಪ ಕೇಳಿಬಂದಿದೆ. ಸದ್ಯ ಕಳೆದ ಜನವರಿ 4ರಂದು ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ರಕ್ಷಿತಾ ಎಂಬ ಅಪ್ರಾಪ್ತ ಬಾಲಕಿ ನಾಪತ್ತೆಯಾಗಿದ್ದಳು. ಆ ಬಳಿಕ ಆಕೆಯ ತಾಯಿ ಚಂದ್ರಮ್ಮ ಮಹಿಳಾ ಪೊಲೀಸ್ ಠಾಣೆಗೆ ತೆರಳಿ ನನ್ನ ಮಗಳನ್ನು ಯಾರೋ ಕಿಡ್ನಾಪ್ ಮಾಡಿರುವುದಾಗಿ ದೂರು ಕೊಟ್ಟಿದ್ರು. ಅದರಂತೆ ಎಫ್ಐಆರ್ ದಾಖಲಿಸಿಕೊಂಡಿದ್ದ ಮಹಿಳಾ ಠಾಣೆ ಪೊಲೀಸರು ಇದೀಗ ಏಕಾಏಕಿ ಉಲ್ಟಾ ಹೊಡೆದು ಅದೇ ಎಫ್ಐಆರ್ ಹರಿದು ಹಾಕಿದ್ದಾರೆ ಎನ್ನಲಾಗುತ್ತಿದೆ. ಈ ಮೂಲಕ ಅಪ್ರಾಪ್ತ ಬಾಲಕಿಯೊಬ್ಬಳ ಅಪಹರಣ ಪ್ರಕರಣದಲ್ಲಿ ಸ್ವತಃ ಮಹಿಳಾ ಠಾಣೆ ಪೊಲೀಸರೇ ಶಾಮೀಲಾದ್ರ ಎಂಬ ಅನುಮಾನ ವ್ಯಕ್ತವಾಗಿದೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕೋಮ್ರಾರಘಟ್ಟದ ವೀರೇಶ್ ಚಂದ್ರಮ್ಮ ದಂಪತಿ ಕೂಲಿ ಕೆಲಸಕ್ಕೆಂದು ಊರೂರು ಅಲೆದಾಟ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಚಂದ್ರಮ್ಮ ಮಗಳು ರಕ್ಷಿತಾ ಸಹಿತ ಇನ್ನೊಬ್ಬ ಮಗನ ಜೊತೆಗೆ ತುಮಕೂರು ಮೂಲಕ ಮೈಸೂರಿಗೆ ತೆರಳಲು ಕೆಎಸ್ಆರ್ಟಿಸಿನಲ್ಲಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಶೌಚಾಲಯಕ್ಕೆಂದು ತೆರಳಿದ ರಕ್ಷಿತಾ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಾಳೆ. ಆ ಬಳಿಕ ಚಂದ್ರಮ್ಮ ಕೂಡಲೇ ಮಹಿಳಾ ಠಾಣೆಗೆ ತೆರಳಿ ದೂರು ನೀಡಿದ್ರು. ಆದರೆ ಇದುವರೆಗೂ ಪೊಲೀಸರು ಮಾತ್ರ ರಕ್ಷಿತಳನ್ನು ಹುಡುಕುವಲ್ಲಿ ವಿಫಲರಾಗಿದ್ದರಂತೆ. ಜೊತೆಗೆ ಅಪಹರಣ ಮಾಡಿದವರೇ ವೀರೇಶ್ಗೆ ಕರೆ ಮಾಡಿದ್ದು ಅವರ ಬಗ್ಗೆ ಪೊಲೀಸರಿಗೆ ಈಗಾಗಲೇ ಮಾಹಿತಿ ನೀಡಲಾಗಿದೆಯಂತೆ. ಆದರೂ ಪೊಲೀಸರು ಅದನ್ನೆಲ್ಲ ನಿರ್ಲಕ್ಷ್ಯ ವಹಿಸಿ ಎಫ್ಐಆರ್ ಪ್ರತಿ ಹರಿದು ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ ಅಂತ ವೀರೇಶ್ ಚಂದ್ರಮ್ಮ ದಂಪತಿ ಆರೋಪಿಸಿದ್ದಾರೆ. ನಮ್ಮದು ಕೋಮಾರನಹಳ್ಳಿ, ಚಿತ್ರದುರ್ಗ ಡಿಸ್ಟಿಕ್ಕು, ಹೊಳಲ್ಕೆರೆ ತಾಲೂಕು, ತಾಳ್ಯ ಹೋಬಳಿ, ತೇಕ್ಲವಟ್ಟಿ ಪೋಸ್ಟ್. ಏನು ಕೆಲಸ ಮಾಡ್ತೀರಾ? ಕೂಲಿ ಕೆಲಸ ಸರ್. ಎಷ್ಟು ಜನ ಮಕ್ಕಳಿದ್ದಾರೆ? ನನಗೆ 3, 1 ಹೆಣ್ಣು 2 ಗಂಡು. ನಮ್ಮ ಊರಿಂದ ಬರಬೇಕಾದ್ರೆ ಕೆಲ್ಸಕ್ಕಂತಂದು ಹುಲಿದುರ್ಗದ ಹತ್ರ ಹೋಗ್ತೀವಿ ಅಂತಂದು ನಮ್ಮ ಮನೆಯವರು ಮತ್ತು ನನ್ನ ಮಗ ನನ್ನ ಮಗಳು ಬಂದಾಗ ತುಮಕೂರು ಬಸ್ ಸ್ಟ್ಯಾಂಡ್ ಕೆಎಸ್ಆರ್ಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಅಲ್ಲಿ ಏನ್ ಮಾಡಿದಾರೆ, ನನ್ನ ಮಗಳು ವಾಶ್ರೂಮ್ಗೆ ಹೋಗ್ತೀನಿ ಅಂತಂದು ಹೋಗಿ ಕಾಣೆಯಾಗೈತೆ. ಎಲ್ಲಿ ಐತಂಬುದು ನನಗೆ ಇದುವರೆಗೂ ಪತ್ತೆ ಆಗಿಲ್ಲ. ಅಲ್ಲಿ ಕಾಣೆಯಾಗಿ ಇವತ್ತಿಗಾಲೆ 5-6 ದಿವಸ ಆಯ್ತು ಸರ್. 5-6 ದಿವಸ ಹೌದು. ಆಮೇಲೆ ಕಾಣೆ ಆದ್ಮೇಲೆ ಹೋಗಿ ಮಹಿಳೆ ಸ್ಟೇಷನ್ಗೆ ನಮ್ಮ ಮನೆಯವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು. ನಾನು ಬರೋದು ಹೆಚ್ಚು ಕಮ್ಮಿ ರಾತ್ರಿ ಒಂದು 9-9:30 10 ಗಂಟೆ ಆಯ್ತು. ಅಷ್ಟೊತ್ತಿಗಾಲೆ ಎಫ್ಐಆರ್ ಹರಿದಿದ್ದು ನಾವು ಕೇಸ್ ಮಾಡಿದ್ವಪ್ಪ, ಆದಷ್ಟು ಬೇಗ ನಾವು ಕರೆಸ್ತೀವಿ, ಅದ್ರ ಬಗ್ಗೆ ಮಾಹಿತಿ ತಗೊಂಡಿದ್ವಿ ಅಂದ್ರು. ಇದುವರೆಗೂ ನಾನು ಮಗನ ಹಾಕೊಂಡು ನಮ್ಮ ಮನೆಯನ್ನು ಕರ್ಕೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಂಡು ಬೆಳಗ್ಗೆ ಇದ್ರೆ ಸ್ಟೇಷನ್ ಹತ್ರ ಹೋಗಿ ಕುಕ್ಕೊಂಬೋದು. ಸಾಯಂಕಾಲ 6-7 ಗಂಟೆ ತನಕ ನಾನು ಕುಕ್ಕೊಂಡಿದ್ದು ಈ ಕಡೆ ಮಾಡ್ತಾ ಇದೀವಿ ಅಂತಾರೆ. ನನ್ನ ಮಗಳ ಇದುವರೆಗೆ ಎಲ್ಲೈತಂತ ಗೊತ್ತಿಲ್ಲ ಸರ್. ನಮ್ಗೆ ಎಷ್ಟು ವರ್ಷ? 17 ವರ್ಷ. ಏನ್ ಹೆಸರು? ರಕ್ಷಿತಾ. ಅಧಿಕಾರಿಗಳು ನಮ್ಗೆ ಅಷ್ಟೊಂದು ನಮ್ಗೆ ಗೊತ್ತಿಲ್ಲ ಸರ್. ಈಗ ಅವರು SI ಯಾರು ಪೊಲೀಸ್ನವ್ರು ಯಾರು ಅಂಬದು ನಮ್ಗೂ ಅಷ್ಟೊಂದು ಇದಿಲ್ಲ. ನಮ್ಗೂ ಅಪ್ಡೇಟ್ಗಳು ಸರಿಯಾಗಿ ಸೈನ್ ಮಾಡಂದ್ರೆ ಸೈನ್ ಮಾಡಕ್ ಬರಲ್ಲ ಅಂತವ್ರು ನಾವೇನ್ ಮಾಡ್ತೀವಿ, ಅವರು ಎಲ್ಲ ಪೊಲೀಸ್ ಅಧಿಕಾರಿಗಳು ಇದ್ರಲ್ಲ ಅವ್ರ ಹತ್ರ ಹಿಂಗ ಅಂತಂದು ಹೇಳಿ ಅವರು ಆಮೇಲೆ ನಿನ್ ಮಗಳು ಕರೆಸ್ತೀವಿ ಬಾ ಅಂತಂದು ಇದು ನೀನೇ ಹೆದರ್ಬೇಡ ಕರೆಸ್ತೀವಿ ನಾವು ಅಂತಂದು ಧೈರ್ಯ ಹೇಳಿದ್ರು. ಇದುವರೆಗೆ ನಮ್ಗೆ ಇವತ್ತಿಗಾಲೆ ನನ್ನ ಮಗಳು ಕಾಣ್ದಂಗಾಗಿ 6 ದಿವಸ ಆಯ್ತು ಸರ್. 2 ಗಂಟೆಗೆ ಹೋಗಿ 2:10-15 ನಿಮಿಷ ಆಗಿರ್ಬೋದು ಕೇಸ್ ಮಾಡಿ. ಅವತ್ತು ಕೇಸ್ ಮಾಡಿದ್ದು ಕಾಣೆ ಆಗಿದ್ದು. ಇವತ್ತಿನವರೆಗೆ ನನಗಿನ್ನ ಏನು ಇನ್ಫಾರ್ಮೇಶನ್ ಗೊತ್ತಿಲ್ಲ ಸರ್. ನನ್ನ ಮಗಳು ಐದಳ ಅಂಬೋದು ಗೊತ್ತಿಲ್ಲ, ಸತ್ತದಳ ಅಂಬೋದು ಗೊತ್ತಿಲ್ಲ ಸರ್. ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ಹಾಳಾಗೋಗಿತ್ತೆ. ಒಬ್ಬನ್ ದುಡ್ದು ಇಷ್ಟೊಂದು ಮಕ್ಕಳು ಸಾಕ್ಬೇಕಂದ್ರೆ ನಂದು ಸ್ವಲ್ಪ ಕಷ್ಟ. ನಮ್ಗೆ ಆಗ್ಲೆಲ್ಲ ಕಷ್ಟಪಟ್ಟು ದುಡಿದ್ರೆ 300 ರೂಪಾಯಿ ಕೂಲಿ ಕೊಡೋದು ಕಷ್ಟ. ಅದ್ರಾಗೆ ಮಕ್ಕಳಿಗೆ ಈ ಸ್ಕೂಲ್ ಫೀಸ್ ಏನ್ ಮಾಡೋಣ, ನನ್ನ ಜೀವನ ಏನ್ ಮಾಡೋಣ ಅಂತದಾಗ ನನಗೆ ನನ್ನ ಮಗಳು ಬೇಕೇ ಬೇಕು ಸರ್. ಸರ್ ಇದೇ ವೇಳೆ ಈ ವೀರೇಶ್ ಚಂದ್ರಮ್ಮ ದಂಪತಿ ಸಹಾಯಕ್ಕೆ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯ ಜಿಲ್ಲಾ ಸಂಚಾಲಕ ಹಾಂದ್ರಾಳು ನಾಗಭೂಷಣ್ ಆಗಮಿಸಿದ್ದು ಕೂಡಲೇ ರಕ್ಷಿತಳನ್ನು ಹುಡುಕಿಕೊಡಬೇಕು, ಇಲ್ಲವಾದಲ್ಲಿ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ನಮಸ್ಕಾರ. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ಸಂಚಾಲಕ ಹಾಂದ್ರಾಳು ನಾಗಭೂಷಣ್. ಏನಪ್ಪಾ ಅಂತಂದ್ರೆ, ಈಗ ಹಿರಿಯೂರು ಭಾಗದ ವೀರೇಶು ಮತ್ತೆ ಚಂದ್ರಮ್ಮ ಏನು ಕುಟುಂಬ ಇದ್ದಾರೆ, ಅವರು ಕಳೆದ 3 ದಿನಗಳ ಹಿಂದೆ ನಮ್ಮ ಏನು ಸಮಿತಿಗೆ ಬಂದು ಅವರ ಒಂದು ಸಮಸ್ಯೆಯನ್ನ ಹೇಳ್ಕೊಂಡ್ರು. ಏನಪ್ಪಾ ಸಮಸ್ಯೆ ಅಂತಂದ್ರೆ, ತುಮಕೂರು ನಗರದಲ್ಲಿ ಕಳೆದ 4ನೇ ತಾರೀಕು ಏನು ಜನವರಿ 4ನೇ ತಾರೀಕು ಇವರ ಮಗಳು ಏನು KSRTC ಬಸ್ ಸ್ಟ್ಯಾಂಡ್ನಲ್ಲಿ
ಒಂದು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅನ್ನೋ ಒಂದು ಇದರಲ್ಲಿ ಆ ಸಂದರ್ಭದಲ್ಲಿ ಮಗಳು ಕಾಣೆ ಆಗ್ತಾಳೆ. ಆ ಕಾಣೆ ಆದ ತಕ್ಷಣ ಅವತ್ತು ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಹುಡುಕಿ ಕೊನೆಗೆ ಮಗಳು ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ತುಮಕೂರು ನಗರದ ಮಹಿಳಾ ಠಾಣೆಯಲ್ಲಿ ಅದು ಏನು ಒಂದು ದೂರನ್ನ ಕೊಡ್ತಾರೆ. ಆ ದೂರಿಗೆ ಸಂಬಂಧಪಟ್ಟಂತೆ ಒಂದು FIR ಕೂಡ ಆಗಿದೆ. CR ನಂಬರ್ 6/2024 ಆಗಿದೆ. ನಾನು ಈ ಸಂದರ್ಭದಲ್ಲಿ ಏನಪ್ಪಾ ಹೇಳ್ತೀನಿ ಅಂತಂದ್ರೆ, ಏನು ಈ ಕುಟುಂಬ ಇವಾಗ ಏನು ಮಗಳಿಗಾಗಿ ಹಲ್ದಾಟ ಮಾಡ್ತಿದ್ದಾರೆ. ಸುಮಾರು ಕೇಸ್ ರಿಜಿಸ್ಟರ್ ಆಗಿ FIR ಆಗಿ 5 ದಿನಗಳಾಗಿದೆ. ಇಲ್ಲಿವರೆಗೂ ಕೂಡ ಏನು ಸಂಬಂಧಪಟ್ಟಂತ ಪೊಲೀಸ್ ಠಾಣಾಧಿಕಾರಿಗಳು ಸಿಬ್ಬಂದಿಗಳು ಆ ಮಗುವನ್ನ ಹುಡುಕೊಡೋದ್ರಲ್ಲಿ ವಿಳಂಬ ಮಾಡ್ತಾ ಇದ್ದಾರಾ ಅನ್ನೋದು ಒಂದು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. FIR ಆಗಿ ಈಗ ಏನಾಗಿದೆ, ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಹುಡುಕುವಂತ ಪ್ರಯತ್ನ ಮಾಡ್ತಿದ್ದಾರಾ ಅನ್ನೋದು ಒಂದು ಕೂಡ ಅನುಮಾನ ಇದೆ. ಯಾಕೆಂತಂದ್ರೆ ಮುಖ್ಯವಾದಂತಹ ವಿಷಯ ಏನಪ್ಪಾ ಅಂತಂದ್ರೆ, ಈಗ ವೀರೇಶ್ ಏನು ಹೆಣ್ಣುಮಗಳು ಕಾಣೆಯಾಗಿದ್ದಾಳೆ, ಅವ್ರ ತಂದೆ ವೀರೇಶ್ ಹೇಳೋ ಪ್ರಕಾರ ವೀರೇಶ್ಗೆ ಆ ಮಗಳು ಕಾಣೆ ಆದ ನಂತರ ದಿನಗಳಲ್ಲಿ ಕೆಲವು ದೂರವಾಣಿ ಕರೆ ಮೂಲಕ ಅವರು ಹೇಳ್ತಾ ಇದ್ದಾರಂತೆ, ನಿಮ್ ಮಗಳು ನಮ್ಮಲ್ಲಿದ್ದಾಳೆ, ಬನ್ನಿ ನೀವು ಅದನ್ನ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಈ ವಿಷಯನ ಏನು ದೂರವಾಣಿ ಕರೆ ಬರ್ತಾ ಇದೆ ವೀರೇಶ್ಗೆ, ಈ ನಂಬರ್ಗಳೆಲ್ಲನೂ ಕೂಡ ಈಗಾಗಲೇ ತುಮಕೂರು ನಗರದ ಮಹಿಳಾ ಸ್ಟೇಷನ್ನ ಠಾಣಾಧಿಕಾರಿಗಳಿಗೆ ಎಲ್ಲ ಕೂಡ ನಂಬರ್ಗಳು ಯಾವ್ಯಾವ ನಂಬರ್ ಬರ್ತಾ ಇದೆ ಆ ನಂಬರ್ಗಳೆಲ್ಲನೂ ಕೂಡ ಕೊಟ್ಟಿದ್ರು ಕೂಡ ಠಾಣಾಧಿಕಾರಿಗಳು ಆ ನಂಬರ್ನ CDRಗೆ ಹಾಕಿ ಏನು ಸಂಬಂಧಪಟ್ಟಂತೆ ಯಾರು ಕರೆ ಮಾಡ್ತಿದ್ದಾರೆ ಅವ್ರನ್ನ ಕರ್ಕೊಂಡ್ಬಂದು ಕೂಡಿಸಿ ವಿಚಾರಣೆ ನಡೆಸಿ ಸಂಬಂಧಪಟ್ಟವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತ ಅವಕಾಶ ಇದ್ರೂ ಕೂಡ ಠಾಣಾಧಿಕಾರಿಗಳು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಿದ್ದಾರೆ ಅನ್ನೋದು ಒಂದು ಸ್ಪಷ್ಟವಾದ ಅನುಮಾನ ವ್ಯಕ್ತವಾಗ್ತಾ ಇದೆ. ಸೊ ಈಗ ಆರೋಪಿಗಳು ಎಲ್ಲೋ ಏನೋ ಬೇರೆ ಯಾವುದೋ ಒಂದು ಸಿಲೋನಲ್ಲಿಲ್ಲ ಅಥವಾ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಅಡಗಿ ಕೂತಿಲ್ಲ, ನಮ್ಮ ಕರ್ನಾಟಕದ ಭಾಗದಲ್ಲೇ ಇದ್ದಾರೆ, ಪಕ್ಕದ ಜಿಲ್ಲೆನಲ್ಲಿ ಇದ್ದಾರೆ ಅಂತ ಕೇಳಲ್ಪಡ್ತಾ ಇದೆ. ಸ್ಟೇಷನ್ ಅವರು ಹೋಗಿ ಫಸ್ಟ್ ಅವ್ರು ಯಾರಿದ್ದಾರೆ, ಅವ್ರು ಯಾರು ದೂರವಾಣಿ ಕರೆ ಮಾಡ್ತಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ಮುಂದಿನ ಕಾನೂನು ಕ್ರಮ ಜರುಗಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ನ್ಯಾಯ ಕೊಡಿಸ್ಬೇಕು. ನೋಡಿ, ಈಗ ಪಾಪ ಅವ್ರು ಹೇಳ್ತಿದ್ದಾರೆ ಏನಪ್ಪಾ ಅಂತಂದ್ರೆ, ನಾವು ಪ್ರತಿದಿನ ಊಟಕ್ಕೆ ಅವ್ರಿವ್ರ ಹತ್ರ ಇಸ್ಕೊಂಡು ಮಲಗೋದು ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗ್ತಾ ಇದ್ದೀವಿ, ಬಹಳ ಕಷ್ಟ ಇದೆ ಅಂತ ನಮ್ಮ ಸಮಿತಿಗೆ ಹೇಳ್ತಾ ಇದ್ದಾರೆ. ದಯಮಾಡಿ ಠಾಣಾಧಿಕಾರಿಗಳು ತುರ್ತಾಗಿ ಇವತ್ತು ನಾಳೆ ಒಳಗಡೆ ಅವ್ರು ಯಾರಿದ್ದಾರೆ ಟ್ರೇಸ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೆ ಬಡವರಿಗೆ ನ್ಯಾಯ ಕೊಡಿಸ್ಬೇಕು. ನಾನು ಇದ್ರ ಬಗ್ಗೆ ಇನ್ಸ್ಪೆಕ್ಟರ್ಗೆ PI ಅವ್ರಿಗೆ ಕೂಡ ನಾನು ಮಾತಾಡಿದ್ದೀನಿ, ತುರ್ತಾಗಿ ಮಾಡ್ಕೊಡ್ತೀನಿ ಅಂತ ಭರವಸೆನೂ ಕೂಡ ಇವತ್ತು ಬೆಳಗ್ಗೆ ಕೊಟ್ಟಿದ್ದಾರೆ. ದಯಮಾಡಿ ಸಂಬಂಧಪಟ್ಟವರು ಇದನ್ನ ತುರ್ತಾಗಿ ಗಂಭೀರವಾಗಿ ಪರಿಗಣಿಸಬೇಕು. ಒಂದು ಹೆಣ್ಮಗಳು ನಾಳೆ ದಿನ ಅಲ್ಲಿ ಏನು ಈಗ ಇವತ್ತು ಅವರು ಏನು ಸ್ವಂತ ಇಚ್ಛೆಯಿಂದಾನೇ ಹೋಗಿರ್ಬೋದು, ಬಟ್ ಅಲ್ಲಿನ ಸಿಚುಯೇಷನ್ ಸಮಯ ಸಂದರ್ಭಗಳು ಯಾವ್ಯಾವ ರೀತಿ ಮಾರ್ಪಾಡಾಗ್ತವೆ, ಬದಲಾವಣೆ ಆಗ್ತವೆ ಅಂತ ಹೇಳಕ್ ಬರಲ್ಲ. ಒತ್ತಡಗಳಿಗೆ ಸಿಲುಕಿ ಏನು ಹೆಣ್ಣುಮಗು ಮೇಲೆ ಪ್ರಾಣಹಾನಿ ಆಗುವಂತಹ ಸಂದರ್ಭಗಳು ಕೂಡ ಎದುರಾಗಬಹುದು. ಹಾಗಾಗಿ ಸಂಬಂಧಪಟ್ಟವರು ತುರ್ತಾಗಿ ಕ್ರಮ ಜರುಗಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ.